ನಾನು ಇವತ್ತಿಗೆ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 1 ವರ್ಷ ಆಯಿತು. ಅದೇ ಮಹಾರಾಷ್ಟ್ರ ಇದಕ್ಕೂ ಕಮ್ಮಿ ಇಲ್ಲ, ಇದು ನಮ್ಮ ಶಿವಮೊಗ್ಗದಲ್ಲಿರೋದು. ಬಟ್ ಇದು 151 ಆಗ್ತಿದೆ, ಅಂದರೆ 151 ಅಡಿ. ಇಡೀ ವರ್ಲ್ಡಲ್ಲೇ ಫಸ್ಟ್ ಆಗುತ್ತೆ ಅವಾಗ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಶಿವಮೊಗ್ಗ. ಇದು ಶಿವಮೊಗ್ಗ ಸಿಟಿ. ನಮ್ಮ ಶಿವಮೊಗ್ಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು 151 ಅಡಿದು ಸ್ಟ್ಯಾಚು ಆಗ್ತಿದೆ ಅಂತೆ. ಎಲ್ಲಿ ಅಂತ ಕೇಳ್ತೀರಾ? ಬನ್ನಿ ತೋರಿಸ್ತೀನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ಮತ್ತೊಂದು ದೇವಸ್ಥಾನದಲ್ಲಿದ್ದೀನಿ ನಮ್ಮ ಶಿವಮೊಗ್ಗದಲ್ಲಿ. ಫೇಮಸ್ ದೇವಸ್ಥಾನ ಇದು, ತುಂಬ ಹಳೆಯದು. ಯಾವುದು ಗೊತ್ತಾ? ನಮ್ಮ ಗುಡ್ಡೇಕಲ್ ದೇವಸ್ಥಾನ, ಅಂದರೆ ಚನ್ನಗಿರಿ ಹೊಳೆಹೊನ್ನೂರು ರೋಡಲ್ಲಿದೆಯಲ್ಲ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಇವಾಗ ಸದ್ಯದರಲ್ಲೇ. ಸೊ ಇನ್ನೊಂದು ದಿನ ಇನ್ನೊಂದು ಲಾಗ್. ಇವತ್ತು ಡೇ 16 ಆಫ್ 365 ಡೇಸ್ ಚಾಲೆಂಜ್. ಸೊ ವೆಲ್ಕಮ್ ಟು ಸ್ಟೋರೀಸ್ ಬೈ ವಿಸಿ ಚಾನಲ್. ಅನದರ್ ಡೇ ಅನದರ್ ಲಾಗ್. ನನ್ನ ಜೊತೆ ವಿಕ್ಕಿ ಬ್ರೋನು ಇದ್ದಾರೆ ಇವತ್ತು ಹೋಗಲ್ಲಿ. ಸೊ ದೇವಸ್ಥಾನ ಇಲ್ಲಿಂದ ಹಿಂಗೆ ಎಂಟ್ರಿ ಆಗಿಬಿಟ್ಟು ಮೇಲ್ಗಡೆ ಅಲ್ಲಿ ಟಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಕರ್ಕೋಬೋದು. ಸೊ ಇನ್ನೂ ಅಷ್ಟು ಮೇಲೆ ಹತ್ತಿದೆ, ಹತ್ತಿಬಿಟ್ಟು ಮಾತಾಡೋಣ. ಸೊ ಇಲ್ಲಿ ಕಾಣಿಸ್ತಾ ಇರೋ ಬೋರ್ಡಲ್ಲಿ ಹಾಕಿದ್ದಾರೆ 151 ಅಡಿ ವಿಗ್ರಹದ ನೀಲಿ ನಕ್ಷೆ ಅಂತ. ಅಂದರೆ ಬ್ಲೂ ಪ್ರಿಂಟ್ ಥರ ಈ ಥರ ಸ್ಟ್ಯಾಚು ಬರುತ್ತೆ ಅಂತ. ಆ್ಯಂಡ್ ಈಗಾಗಲೇ ವರ್ಲ್ಡಲ್ಲಿ 2-3 ದೊಡ್ಡ ಸ್ಟ್ಯಾಚು ಇದ್ದಾವೆ. ನನಗೆ ಗೊತ್ತಿದ್ದಂಗೆ ವರ್ಲ್ಡ್ ಫೇಮಸ್ ಇರೋದು ಲಾರ್ಜೆಸ್ಟ್ ಅಂದರೆ 146, ಅದು ಸೇಲಮಲ್ಲಿದೆ. ಆ್ಯಂಡ್ ಮಲೇಷ್ಯಾದಲ್ಲೊಂದಿದೆ, ಅದು 141, 140 ಇರ್ಬೋದು. ಬಟ್ ಇದು 151 ಆಗ್ತಿದೆ, ಅಂದರೆ 151 ಅಡಿ. ಇಡೀ ವರ್ಲ್ಡಲ್ಲೇ ಫಸ್ಟ್ ಆಗುತ್ತೆ ಅವಾಗ. ಆ್ಯಂಡ್ ಇದು ನಮ್ಮ ಶಿವಮೊಗ್ಗದಲ್ಲಿ ಆಗ್ತಿದೆ, ಗುಡ್ಡೇಕಲ್ಲಲ್ಲಿ. ಅದೇ ಒಂದು ಸಂತೋಷದ ವಿಷಯ. ಬಟ್ ನೀವು ಮಾಡಬೇಕಾಗಿರೋದೇನು ಅಂದರೆ ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದೇನು ಅಂದರೆ ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನರಿಗೆ ನೆಕ್ಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಬಂದರೆ ಜಸ್ಟ್ ಪೇ ಮಾಡಿ ನಿಮ್ಮ ಕೈಲಿ ಆದಷ್ಟು. ಈ ದೇವಸ್ಥಾನದ ಮೇಲ್ಗಡೆ ಹೋದರೆ ಒಂದು ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಇದೆ. ಬನ್ನಿ ಅಲ್ಲಿಗೆ ಹೋಗಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಹತ್ತಬೇಕಾದ್ರೆ ಒಂಚೂರು ಹಿಡ್ಕೊಂಡು ಹತ್ತಿ. ಈ ಥರ ಇದೆ. ಏನು ಯಾವುದೇ ಮಹಾರಾಷ್ಟ್ರ ಇದಕ್ಕೂ ಕಮ್ಮಿ ಇಲ್ಲ, ಇದು ನಮ್ಮ ಶಿವಮೊಗ್ಗದಲ್ಲಿರೋದು. ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ ಅಂದರೆ ಇಡೀ ಶಿವಮೊಗ್ಗ ಕಾಣುತ್ತೆ. ಆ ಕಡೆ ನಮ್ಮದು ಟಿ ವಿ ಸ್ಟೇಷನ್ ಕಾಣಿಸ್ತಿದೆ ನೋಡಿ ಚಿಕ್ಕಕ್ಕೆ. ಸುಸ್ತಾಗ್ತಿದೆ ನೋಡಿ, ಈ ಥರ ಇದೆ. ಯಾವುದೋ ಮಹಾರಾಷ್ಟ್ರ ಬೆಟ್ಟ ಹತ್ದಂಗೆ. ಆ್ಯಂಡ್ ಇದು ಅಷ್ಟು ಗಟ್ಟಿ ಇಲ್ಲ, ಹುಷಾರಾಗಿ ಹಿಡ್ಕೊಂಡು ಹತ್ತಬೇಕು. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಲ್ಲ, ಅದಕ್ಕೆ ತುಂಬ ಕಷ್ಟ ಆಗ್ತಿದೆ. ಚೂರು ಕಲ್ಲೆಲ್ಲ ಚೂರು ನೋಡ್ತಾ ಇದ್ದಾವೆ. ಇನ್ನೂ ಬಂದ್ವಿ ಮೇಲೆ ಬಂದ್ವಿ. ಸೊ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಇದು. ಬಟ್ ವ್ಯೂ ನೋಡಿ ಗಾಯ್ಸ್, ನೋಡಿ ಹಿಂದ್ಗಡೆ ವ್ಯೂ ಹೆಂಗಿದೆ ನೋಡಿ. ಆ್ಯಕ್ಚುಲಿ ವಿಕ್ಕಿ ಬ್ರೋನೇ ನೋಡಿರಲಿಲ್ಲ ಈ ಪ್ಲೇಸ್ನ. ಏನ್ರಿ ಹೆಂಗಿದೆ ಪ್ಲೇಸು? ಫುಲ್ ಬ್ಲಾಸ್ಟ್ ಆಗಿದ್ದಾರೆ. ವಿಕ್ಕಿ ಬ್ರೋ ಖುಷಿಯಾಗಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿಂದ ಶಿವಮೊಗ್ಗ ಲೈಕ್ ಪೂರ್ತಿ ಸುತ್ತ ಶಿವಮೊಗ್ಗ ಸುತ್ತ ಕಾಣುತ್ತೆ ಇಷ್ಟು. ಅವತ್ತು ನಾವು ರಾಗಿಗುಡ್ಡಕ್ಕೆ ಹೋದಾಗ ಏನು ಕಾಣಿಸ್ತಿತ್ತಲ್ಲ ಆ ಥರ ನೋಡಿ. ಅಲ್ಲಿ ಇನ್ನೂ ಮತ್ತೆ ಸೂರ್ಯ ರೆಡ್ ಕಾಣಿಸ್ತೇನೆ. ಟಾಪ್ ಫ್ಲೋರಿಗೆ ಬಂದಾಯಿತು. ಸಲ ಆ ಕಡೆ ನೋಡಿ. ಇಲ್ಲಿ ಲೈಕ್ ಕನ್ಸ್ಟ್ರಕ್ಷನ್ ಥರ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ. ಇದು ಇಲ್ಲೆಲ್ಲ ಹತ್ತೋ ಥರ ಮಾಡ್ತಾರೆ ಅನಿಸುತ್ತೆ. ಬಟ್ ಇದನ್ನು ಶಿವಮೊಗ್ಗ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಶಿವಮೊಗ್ಗ. ಇದು ಶಿವಮೊಗ್ಗ ಸಿಟಿ ಭದ್ರಾವತಿ ಸೈಡ್ ಇದು, ಯಾಕಂದರೆ ಟಿ ವಿ ಸ್ಟೇಷನ್ ಇದೆ. ಇಲ್ಲಿ ನೋಡಿ, ಈ ಕಡೆ ಬಂದರೆ ಇದು ಹೊನ್ನಾಳಿ ಸೈಡು. ಅಲ್ಲಿ ಕಾಣಿಸ್ತಿಲ್ಲ ಅದು ರಾಗಿಗುಡ್ಡ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಆ್ಯಂಗಲ್ ನೋಡಿ, ಇಲ್ಲಿ ನೋಡಿ ಈ ಮರ ಅಡ್ಡ ಬಂದಿದೆ. ಬಟ್ ಹಿಂದ್ಗಡೆ ಏನು ಸಗದಾಗಿ ಕಾಣಿಸ್ತಾ ಇದೆ ನೋಡಿ. ಇದು ನಮ್ಮ ಗುಡ್ಡೇಕಲ್ ದೇವಸ್ಥಾನ ಮೇಲ್ಗಡೆ. ಬಟ್ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಏನು ಬಂದಾಗ ಇಲ್ಲೇನು ಲೈಕ್ ಕಿತಾಪತಿ ಮಾಡೋಕೆ ಹೋಗ್ಬಿಡಿ ಅಷ್ಟೇ. ಬಂದ್ವಾ ಸೇಫಾಗಿ ನೋಡಿದ್ವಾ, ಸೇಫಾಗಿ ಹೋದ್ವಾ, ಆ ಥರ ಇರಿ.
ಏನು ಗರ್ಭಗುಡಿ ಇಲ್ಲಿದೆ ಸುಬ್ರಹ್ಮಣ್ಯ ಸ್ವಾಮಿದು. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಸ್ವಾಮಿ ಸುಬ್ರಹ್ಮಣ್ಯ ಯಾವತ್ತಿದ್ರೂ ಬೆಟ್ಟದ ಮೇಲೆ ಇರ್ತಾರೆ, ಅದಕ್ಕೆ ಅಂತಲೇ ಒಂದು ಬೇರೆ ಹಿಸ್ಟ್ರಿ ಇದೆ. ಬಟ್ ಇಲ್ಲಿರೋ ಸುಬ್ರಹ್ಮಣ್ಯನ ನೋಡ್ಕೊಂಬರೋಣ ಈಗ ಸದ್ಯಕ್ಕೆ, ಬನ್ನಿ ಹೋಗೋಣ. ಗೈಸ್ ಇನ್ನೊಂದೇನು ಅಂದರೆ ನಾವು ಇವಾಗ ಎಷ್ಟು ಫ್ರೀಯಾಗಿ ಹತ್ತುತ್ತಾ ಇದ್ದೀವಲ್ವ ಇಲ್ಲಿ, ಬಟ್ ನೀವು ಜಾತ್ರೆ ಟೈಮಲ್ಲಿ ಏನಾದ್ರು ಬಂದರೆ ಇಲ್ಲಿ ಎಷ್ಟು ದೂಕಾಟ ಇರುತ್ತೆ ಅಂದರೆ ತುಂಬಾ ರಶ್ ಇರುತ್ತೆ ಜಾತ್ರೆ ಟೈಮಲ್ಲಿ. ಆಗಸ್ಟ್ ಟೈಮಲ್ಲಿ ಆಗುತ್ತೆ ಜಾತ್ರೆ. ಸೊ ಯಾರ್ಯಾರು ಜಾತ್ರೆಗೆ ಮಿಸ್ ಮಾಡಿದ್ರೆ ಪ್ರತಿ ವರ್ಷ ಬರ್ತಿರೋ ಅವ್ರು ಕಮೆಂಟ್ ಹಾಕಿ. ಸೊ ಬಂದ್ವಿ, ಎದುರುಗಡೆನೇ ದೇವ್ರು ಕಾಣಿಸ್ತಾ ಇದ್ದಾರೆ, ತೋರಿಸ್ತೀನಿ ರೀ. ಒಳಗಡೆನೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಂದ ಎದುರುಗಡೆ ಸಿಟಿ ಕಾಣಿಸ್ತಾ ಇದೆ, ನೀವು ಪ್ರದಕ್ಷಿಣೆ ಆಗ್ತಾ ನೋಡಿ. ಸೊ ಇದು ನಾನು ಗುಡ್ಡೆಕಲ್ ದೇವಸ್ಥಾನದಿಂದ ತೆಗೆದಿದ್ದು ಆ ವ್ಯೂನ. ಈಗ ಚೆನ್ನಾಗಿದೆ ಅಲ್ವಾ? ಗೈಸ್ ಜಸ್ಟ್ ಇವಾಗ ದೇವಸ್ಥಾನದಿಂದ ಹೊರಗೆ ಬಂದ್ವಿ, ಮೇಲ್ಗಡೆ ಗರ್ಭಗುಡಿಯಿಂದ. ನೀವು ನೋಡ್ಬೋದು, ನಂಗೆ ಆಲ್ರೆಡಿ ದೇವ್ರು ಕಿತ್ಕೊಂಡಿದೆ. ಸೊ ತುಂಬ ಮೇಲಿದೆ ದೇವಸ್ಥಾನ, ಬಟ್ ಅಲ್ಲಿಂದ ಸಿಟಿ, ಇಲ್ಲಿ ಗರ್ಭಗುಡಿ ಇದೆ, ಇಲ್ಲಿ ನೋಡಿ ಈ ಕಡೆ ಪಕ್ಕದಲ್ಲಿ ಸಿಟಿ ಕಾಣಿಸ್ತಾ ಇದೆ. ನಾನು ಆ್ಯಕ್ಚುಲಿ ಒಳಗಿನ ತೋರಿಸ್ದೆ ಅಲ್ವ ನಿಮಗೆ, ಫ್ಲೈಓವರ್ ಹೊಸದಾಗಿದೆ ಅಲ್ಲ ಮಾದೇವಿ ಟಾಕೀಸ್ ಹತ್ರ. ಸೊ ಇವಾಗ ಕೆಳಗೆ ಇಳಿತಾ ಇದ್ದೀವಿ. ಕೆಳಗಡೆ ಇನ್ನೂ ದೇವಸ್ಥಾನಗಳಿದ್ದಾವೆ ಅಮ್ಮನವ್ರದ್ದೆಲ್ಲ, ಅದನ್ನ ತೋರಿಸ್ತೀನಿ ನೋಡಿಕೊಂಡು. ಸೊ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಗುಡ್ಡೆಕಲ್ ದೇವಸ್ಥಾನದ್ದು, ನನ್ನ ಲೈಕ್ ಚೈಲ್ಡ್ಹುಡ್ಡಲ್ಲಿ ನಾವು ಫ್ಯಾಮಿಲಿ ತುಂಬ ಬರ್ತಾಯಿದ್ವಿ ಇಲ್ಲಿಗೆ. ಸೊ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ನನಗೆ ಈ ದೇವಸ್ಥಾನ ಅಂದರೆ ಸ್ವಲ್ಪ ಇಷ್ಟ, ಸ್ವಲ್ಪ ಅಲ್ಲ ಜಾಸ್ತಿನೇ ಇಷ್ಟ. ಸೊ ಗೈಸ್ ಇನ್ನೊಂದೇನು ಲೈಕ್ ಖುಷಿ ವಿಚಾರ ಅಂದರೆ ಏನು ಅಂದರೆ, ನಾನು ಇವತ್ತಿಗೆ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 1 ವರ್ಷ ಆಯಿತು. ಅಂದರೆ ಕನ್ಸಿಸ್ಟೆನ್ಸಿ ಆಗ್ತಿರ್ಲಿಲ್ಲ ನಾನು. ಬಟ್ ಏನು ಅಂದರೆ ಹೋದ ಮೇಯಲ್ಲಿ ಲೈಕ್ ನಾನು ಯಾಕೆ ಪೇಜ್ ಓಪನ್ ಮಾಡಬಾರ್ದು ಆ್ಯಂಡ್ ಯಾಕೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬಾರ್ದು ಅಂದ್ಕೊಂಡು ಇದೇ ಮೇ ತಿಂಗಳಲ್ಲಿ 21st or 20ಗೆ ನಾನು ಫಸ್ಟ್ ನನ್ನ ರೀಲ್ ಹಾಕಿದ್ದೆ. ಆ ರೀಲ್ ಯಾವುದು ಅಂತ ನಾನು ಸ್ಟೋರಿಲಿ ಹಾಕ್ತೀನಿ, ಹೋಗಿ ನೋಡಿ. ಸೊ ಅವತ್ತಿಂದ ಇಲ್ಲಿವರೆಗೂ ಹೆಂಗೆ ಅಂದರೆ ಸ್ವಲ್ಪ ದಿನ ಯಾವಾಗಾದರೂ ಮನಸ್ಸಿದ್ದಾಗ ಹಾಕ್ತಿದ್ದೆ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಬಂತು, ಆವಾಗಿಂದ ಕಂಟಿನ್ಯೂಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಡಿಸೆಂಬರಲ್ಲಿ ನಾನು ಫುಲ್ಲು ನಾರ್ತ್ ಕರ್ನಾಟಕ ಮತ್ತು ಸ್ವಲ್ಪ ಸೌತ್ ಕರ್ನಾಟಕ ಅಲ್ಲಿ ಎಲ್ಲ ಟ್ರಿಪ್ ಹೋದಾಗ ಲೈಕ್ ಕನ್ಸಿಸ್ಟೆನ್ಸಿಯಾಗಿ ಪೋಸ್ಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತಿಗೆ ನನಗೆ 8.2,000 ಫಾಲೋವರ್ಸ್ ಇದ್ದಾರೆ, ಅಂದರೆ 8.2K ಇದ್ದಾರೆ. ಸೊ ನಾನು ಹೆಂಗೆ ಅಂದರೆ ಆಲ್ಗರಿದಮ್ಗೋಸ್ಕರ ಯಾವತ್ತೂ ಕಂಟೆಂಟ್ ಮಾಡಲಿಲ್ಲ, ನನಗೋಸ್ಕರ ನನಗೇನು ಖುಷಿ ಆಗುತ್ತೋ ಅದನ್ನ ಮಾಡ್ತಾ ಬಂದೆ. ಬಟ್ ಆದರೂ ನೀವೆಲ್ಲ ಹೆವಿ ಸಪೋರ್ಟ್ ಮಾಡಿದ್ರಿ. ಸೊ ಇವತ್ತಿಗೆ 8K ಫ್ಯಾಮಿಲಿ ಫಾಲೋವರ್ಸ್ ಇದ್ದಾರೆ ನನ್ನ ಹತ್ರ. ಸೊ ಐ ಆಮ್ ಹ್ಯಾಪಿ. ಬಟ್ ಇವತ್ತು ನಾನಿಲ್ಲಿ ಏನಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದೆ ಶಿವಮೊಗ್ಗದಲ್ಲಿ. ಸೊ ಇವತ್ತಿಗೆ 1 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಯಾರ್ಯಾರು ನನ್ನ ಜೊತೆ ಇದ್ರಿ, ಯಾರ್ಯಾರು ನನ್ನ ಸಪೋರ್ಟ್ ಮಾಡಿದ್ರಿ, ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ಈ ಜರ್ನಿಲಿ ಇನ್ನೊಂದು ನೆಗೆಟಿವಿಟಿ ಏನಿದೆ ಅಂದರೆ ಲೈಕ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂದಾಗ ನನಗೆ ಸಪೋರ್ಟ್ ಮಾಡೋದ್ರಿಗಿಂತ ಕ್ವಶನ್ ಮಾಡಿದ್ರೆ ಜಾಸ್ತಿ ಆ್ಯಂಡ್ ನಗಾಡ್ದವರೇ ಜಾಸ್ತಿ. ಇವತ್ತಿಗೂ ನಗಾಡ್ತಾರೆ, ಹೋಗಪ್ಪ ಲಾಗ್ ಮಾಡ್ಕೊಂಡು ಹೋಗು ಹಂಗೆ ಹಿಂಗೆ ಅಂತ. ಬಟ್ ನಾನು ನಿಲ್ಲಿಸ್ತಾ ಇಲ್ಲ, ಏನಾದ್ರು ಮಾಡೋಣ ಅಂತ ಇವತ್ತಿಗೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ.
ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಡೈಲಿ ಒಂದೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಡೈಲಿ ಒಂದೊಂದು ಕಂಟೆಂಟ್ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಒಂದೊಂದು ದಿನ 2-3 ಕೊಡ್ತೀನಿ. ಸೊ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ದೀರೋ ಅವ್ರಿಗೂ ಕೂಡ ಥ್ಯಾಂಕ್ ಯು. ಯಾರ್ಯಾರು ನೆಗೆಟಿವ್ ಕಮೆಂಟ್ ಮಾಡ್ತೀರೋ ಅವ್ರಿಗೂ ಕೂಡ ಥ್ಯಾಂಕ್ ಯು. ಬಿಕಾಸ್ ನಿಮ್ಮಿಂದ ಆ್ಯಕ್ಚುಲಿ ಆಲ್ಗರಿದಮ್ ವರ್ಕ್ ಆಗುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಗೈಸ್, ಇದಾಗಿತ್ತು ಗುಡೇಕಲ್ ದೇವಸ್ಥಾನದ ಲಾಗ್. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದೇವಸ್ಥಾನ ನೋಡಿದ್ರೆ ಸೂಪರಾಗಿತ್ತು ಅಂತ ಏನು ಅನ್ನಿಸ್ತ್ರಿ? ಚೆನ್ನಾಗಿದೆ. ಇವರು ನಮ್ಮ ಅಫಿಷಿಯಲ್ ಏನಂತಾರೆ ಕ್ಯಾಮ್ರಾಮ್ಯಾನ್ ವಿಕ್ಕಿ ಮತ್ತು ವಿಕ್ಕಿ = ಬೆಂಕಿ. ಇಲ್ಲಿವರೆಗೂ ಈ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡ್ತಾಯಿದ್ರೆ ತುಂಬಾ ಥ್ಯಾಂಕ್ಸ್. ಸ್ಟೇ ಟ್ಯೂನ್ಡ್ ವಿತ್ ಮೀ. ನಮಸ್ಕಾರ.